ಶಬ್ದ ಆಗಿರಬಹುದು, ಸ್ಪರ್ಶ ಆಗಿರಬಹುದು, ರೂಪ ಆಗಿರಬಹುದು, ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಗಿರಬಹುದು. ಇವೆಲ್ಲ ನಮ್ಮ ಜ್ಞಾನೇಂದ್ರಿಯಗಳ ಹಿಡಿತಕ್ಕೆ ಸಿಲುಕಿಕೊಂಡಿರತಕ್ಕಂಥ ಜ್ಞಾನಗಳು. ಇನ್ನೊಂದು ಜ್ಞಾನದಲ್ಲಿ ಅದು ಇಂದ್ರಿಯ ಸೀಮೆಯನ್ನು ಮೀರಿರುವಂತಹ ಜ್ಞಾನ. ಯಥೋ ವಾಚ್ಯೋ ನಿವೃತ್ತತೆ ಅಪ್ರಾಪ್ತಂ ಮನಸಾಸ, ಮನಸ್ಸು ವಾಣಿಗಳಿಗೆ ನಿಲುಕಲಾರುವಂತಹ ಜ್ಞಾನವ. ಅದರೇ ಬ್ರಹ್ಮಜ್ಞಾನ. ಅದನ್ನು ಯಾರು ತಿಳಿತಾರೋ ಅವರಿಗೆ ಜಾಣರು ಅಂತ ಕರ್ಕೊಂಡು ಬಂದರೆ. ಏನ್ರಿ? ಯಾಕಂದ್ರ ಈಗ ಉದಾಹರಣೆ ಹೇಳಿದ್ರೆ ಈಗ ಒಂದು ಲಿಂಬೆ ಹಣ್ಣದ. ಲಿಂಬೆ ಹಣ್ಣ ಹಳದಿ ಬಣ್ಣ ಏನದಲ್ಲ, ಹಳದಿ ಬಣ್ಣ. ಆ ಹಳದಿ ಬಣ್ಣ ಯಾವ ಇಂದ್ರಿಯ ಸಿಗ್ತೈತ್ರಿ? ಕಣ್ಣ, ನೇತ್ರದ ಮುಖಾಂತರವಾಗಿ ತಿಂತಾನದ ನಾವು. ಇಡೀ ಲಿಂಬೆ ಹಣ್ಣದ ಜ್ಞಾನ ಆಗಲಿಲ್ಲ. ಹಳದಿ ಜ್ಞಾನ ಆದ್ರೆ ಹಳದಿ ಬಣ್ಣದ ಆ ರೂಪದ ಜ್ಞಾನ, ಇಡೀ ಲಿಂಬೆ ಹಣ್ಣದ ಜ್ಞಾನ ಆಗಲಿಲ್ಲ. ಇನ್ನು ಅವನ ಕೈಯಾಗ ಹಿಡಿದಾಗ ಕಠಿಣ ಮೃದು ಅಂತ ಬರ್ತದ. ಕಠಿಣ ಮತ್ತು ಮೃದು, ಈ ಕಠಿಣ ಮೃದುಗಳ ಜ್ಞಾನ ಯಾವ ಇಂದ್ರಿಯ ವಿಷಯ ಆಗ್ತದ? ಸ್ಪರ್ಶೇಂದ್ರಿಯ, ನಮ್ಮ ಚರ್ಮ ಗೊತ್ತಾಗಬೇಕು. ಚರ್ಮೇಂದ್ರಿಯ ಕಠಿಣ ಇದ್ದಿದ್ದು, ಅದು ಮೃದು ಇದ್ದದ್ದು ಯಾವ ಗೊತ್ತಾಗಿದೆ? ಚರ್ಮೇಂದ್ರಿಯಕ್ಕೆ ಗೊತ್ತಾಗ್ತದ. ಇನ್ನು ಅದರ ಒಳಗ ದುರ್ಗಂಧ ಮತ್ತು ಸುಗಂಧ ಅಂತ ಜ್ಞಾನದ. ದುರ್ಗಂಧ ಸುಗಂಧ ಅದು ಯಾವ ಇಂದ್ರಿಯ? ಯಾಕ್ರಿ? ಗ್ರಾಮೇಂದ್ರಿಯ. ಮೂಗಿನಿಂದ ಸುಗಂಧದ ಜ್ಞಾನ ಮತ್ತು ದುರ್ಗಂಧದ ಜ್ಞಾನ ಮೂಗಿನ ಹಿಡಿತದಲ್ಲಿ ಸಿಕ್ಕ ಅದು ಸಿಕ್ಕೊಂಡ್ಕೋಬೇಕು. ಇನ್ನ ರಸ ಅನ್ನೋದು ಒಂದೈತಿ. ರಸ, ಆ ರಸ ಹುಳಿ, ಖಾರ, ಹುಳಿ, ಕಹಿ, ಒಗರ, ಇದು ಯಾವ ಇಂದ್ರಿಯ ವಿಷಯ ಆಗ್ತದ? ನಾಲಿಗೆ. ನಾಲಿಗೆ ಗೊತ್ತಾಗಲ್ಲ. ಇಲ್ಲಿ ಏನಂದ್ರೆ ಅಂತ ಕೇಳಿದ್ರೆ ಶಬ್ದ ಸ್ಪರ್ಶ ರೂಪ ರಸ ಈ 5 ವಿಷಯಗಳನ್ನು ಒಂದು ಲಿಂಬೆ ಹಣ್ಣು ವಿಷಯ ಮಾಡ್ತದ. ಆದ್ರೆ ಪರಬ್ರಹ್ಮನಲ್ಲಿ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಇವು ಯಾವ ಇಲ್ಲವೇ? ಅದಕ್ಕೆ ಅಂತಾರ ಅವರ ಏನ್ ಹೆಂಗ್ ಬರ್ತಾದ್ರು? ಯಥೋ ವಾಚ್ಯ ನಿವೃತ್ತಂತೆ ಅಪ್ರಾಪ್ತ ಮನಸಾಸ, ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ನೋಡು. ಸಾತಿಶಯದ ನಿರುಪಾದಿಕ ನಿರ್ಮಲ. ಈ ಪ್ರಕಾರವಾಗಿ ಆ ಪರಬ್ರಹ್ಮ ವಸ್ತು ಏನದಲ್ಲ ಅದ ವಾಸ್ತವಿಕ, ಅದು ನಮ್ಮನ್ನು ಬಿಟ್ಟು ಬಿಟ್ಟಿಲ್ಲ. ನಾವು ಅದೇ ಅಜ್ಞಾನದಿಂದ ನಮಗೆ ಏನಾಗೈತಿ ಅಂತ ಕೇಳಿ ಅದ್ರ ಜ್ಞಾನ ನಮಗೆ ಆಗಬಾರ್ದು. ಅದಕ್ಕೆ ನಿಮಗೊಂದು ಉದಾಹರಣೆ ಹೇಳ್ಬಿಟ್ಟು ವಿಷಯ ಕಠಿಣ ಬರ್ತೈತಿ. ಆದಷ್ಟು ಸಾಧ್ಯ ನನಗೂ ಬೇರೆ ಮಾತಾಡಕ್ಕೆ ಬರೋದಿಲ್ಲ. ವಿಷಯ ಅದ ಇದ್ದಾಗ ಅದನ್ನು ಮಾತಾಡ್ಬೇಕಾಗ್ತದೆ. ಉದಾಹರಣೆ ಕೊಟ್ಟು ಹೇಳ್ತದೆ ನಿಮ್ಗೆ. ಒಬ್ಬ ರಾಜ್ಯನಿದ್ದ. ಆ ರಾಜ್ಯನಿಗೆ 5 ಜನ ಮಕ್ಕಳಿದ್ರು. ಒಬ್ಬ ರಾಜ್ಯನಿಗೆ 5 ಜನ ಮಕ್ಕಳು. 5ನೇ ಮಗು ಮೂಲ ನಕ್ಷತ್ರದಾಗ ಹುಟ್ಟಿರ್ತಾರೆ, ಅರಿಷ್ಟದಾಗ ಹುಟ್ಟಿರ್ತಾರೆ.